ನುಡಿದಂತು ತನ್ನ ಪಾಡಿಗೆ ತಾನು ನಿರೀಕ್ಷಸದೆ ಅವನ ಉತ್ತರವನು ತೆರಳಿದನಾ ಗ್ರಾಮಸ್ಥನು ತನ್ನ ಊರೆಡೆಗೆ. ಏ ಸಾಗುವಂತೆ ಮುಂದಕ್ಕೆ ಬೀಸಿ ಬಂದ ಗಾಳಿ ತಾನು ತನ್ನ ಪಾಡಿಗೆ. ಏ ತಾಗದಿತ್ತು ಧ್ಯಾನ ಮಗ್ನ ಮಹಾವೀರನ ಕಿವಿಗವನ ಮಾತೋ. ತಾಗದಂತೆ ಗಗನವನು ಕಾರ್ದ ಬದಕೂಗು. ಇತ್ತ ನಡೆದವ ಎತ್ತುಗಳು ಮನ ಬಂದೆಡೆಗೆ ಮೇಯುದ್ದ ಹುಲ್ಲನು ಸೇರಿ ಕಾನನವನು. ಬಳಿಕ ಹಿಂತಿರುಗಿದ ಗವಳಿಗನು ಕಳವಳಿಸಿ ಕಂಗಾಲಾದನು. ಗಾಬರಿಯಲಿ ಕಾಣದೆ ಎತ್ತುಗಳನ್ನು ಈ ಮೊದಲು ಅವಿದ್ದ ಸ್ಥಳದಿ ಕೇಳಿದ್ದನವನು ಧ್ಯಾನಸ್ಥ ಮಹಾವೀರನನು ಕಂಡು ಮುಳಿಸಿಗೆ ಒಳಗಾಗಿ. ಎಲವೋ ಎಲ್ಲಿ ಹೋದವೆನ್ನ ಎತ್ತುಗಳು ಹೇಳಿ ಹೋದರು ನಿನಗೆ ಲೆಕ್ಕಿಸದೆ ಅದನ್ನು ಕುಳಿತಿಹೆ ಕಲ್ಲಿನಂತೆ. ಕತ್ತೆ ಬಲ್ಲುದೆ ಕತ್ತೂರಿಯ ಪರಿಮಳವೆಂಬಂತೆ ತಿಳಿಯುವುದೇನು ಅದರ ಬೆಲೆ ಎಷ್ಟೆಂದು ನಿನಗೆ. ನೋಡಿದ್ದೇನೋ ಆಧಾರ ನಿಷ್ಠ ಮುಖವನು ನಾನೀ ದಿನ ಮುಂಜಾನೆ ಎದ್ದೊಡನೆ. ಇಂತೋ ನಿಂದಿಸಿದರು ಮನ ಬಂದಂತೆ ಉತ್ತರಿಸದಿರಲಾ ಮಹರ್ಷಿಯು ಕಿವುಡನೆಂಬಂತೆ. ತೆರಳಿದನಲ್ಲಿಂದಲಾ ಗೊಲ್ಲ ಬಲು ನಿರಾಶೆಯಲಿ ಅರಸಲೆಂದ ಎತ್ತುಗಳನ್ನು ಕಾಡಿನಲಿ. ಆ ನಾನು ಬರುವವರೆಗೂ ಈ ಎತ್ತುಗಳ ಬಗ್ಗೆ ಗಮನ ಕೊಡು ಎಂದು ಹೇಳಿ ಆ ಆ ಒಂದು ಗೋವನ್ನು ಕಾಯ್ತಕ್ಕಂಥವನು ಹೊರಟೋಗ್ತಾನೆ. ಈ ಕಡೆ ಅವನ ಪಾಡಿಗೆ ಅವನು ಹೇಳ್ತಾನೆ, ಆ ಗ್ರಾಮಸ್ಥ ಊರಿಗೆ ಹೋಗ್ತಾನೆ. ಬೀಸಿ ಬಂದ ಗಾಳಿ ಹೇಗೆ ಬೀಸುತ್ತೋ ಹಾಗೆ. ಈಗ ಅವನು ಏನು ಗೋವಳ ಹೇಳಿದ್ದಾನೆ ಆ ಮಾತು ಮಹಾವೀರನಿಗೆ ಗೊತ್ತಿಲ್ಲ. ಗಾರ್ಧಬದ ಕೂಗು ಕತ್ತೆಯ ಕೂಗು ಆಕಾಶಕ್ಕೆ ಮುಟ್ತದ ಹಾಗೆ ಇವನು ಧ್ಯಾನಾಸಕ್ತನಾಗಿದ್ದಾನೆ, ಅವನಿಗೇನು ಕೇಳಿಸಲಿಲ್ಲ. ಹೀಗಿರುವಾಗ ಎತ್ತುಗಳು ಮೇಯುತ್ತಾ ಕಾಡಿಗೆ ಹೊರಟೋದ್ವಂತೆ. ಈ ಕಡೆ ಆ ಗೌಳಿಗ ಬರ್ತಾನೆ. ಅವನ ಮುಂದೆ ಎತ್ತುಗಳು ಮೇಯ್ತಾ ಇರಲಿಲ್ಲ ಅಲ್ಲಿ ಕುಳಿತಂಥ ವ್ಯಕ್ತಿ ವರ್ಧಮಾನ ಮುನಿ ಕುಳಿತಿರ್ತಕ್ಕಂಥ ಜಾಗದಲ್ಲಿ. ಅವನಿಗೆ ಬಹಳ ಕೋಪ ಬರುತ್ತೆ. ಎಲ್ಲವೋ ಎಲ್ಲಿ ಹೋಯ್ತು ನನ್ನ ಎತ್ತುಗಳು, ನಿನಗೆ ಹೇಳೋಗಿದ್ದೆ ನೋಡ್ಕೊ ಅಂತ, ಆದರೂ ಕೂಡ ಕಲ್ಲಿನಂತೆ ಕೂತ್ಕೊಂಡಿದೆಯಲ್ಲ. ಕತ್ತೆಗೆ ಗೊತ್ತೆ ಕಸ್ತೂರಿ ಪರಿಮಳ ಅನ್ನೋಗ ಅದ್ರ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಿದೆಯಾ? ಅದು ಯಾವ ಅನಿಷ್ಟ ಮುಖವನ್ನು ನಾನು ಬೆಳಗ್ಗೆ ಎದ್ದು ನೋಡಿದ್ನೋ ಅಂತ ಹೇಳಿ ಕೋಪಗ್ರಸ್ತನಾಗ್ತಾನೆ. ಇಷ್ಟು ಬೈದರೂ ಕೂಡ ಅವನು ಉತ್ತರಿಸದೆ ಕಲ್ಲಾಗಿ ಕುಳಿತು ಆ ತಪಸ್ಸನ್ನು ಮಾಡ್ತಾ ಇದ್ದಾನೆ ವರ್ಧಮಾನ ಮುನಿ. ಆಗ ಗೊಲ್ಲ ನಿರಾಶೆಯಿಂದ ಎತ್ತುಗಳನ್ನು ಹುಡುಕುತ್ತಾ ಕಾನನದ ಕಡೆ ಹೋಗ್ತಕ್ಕಂಥ ಪ್ರಸಂಗವನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಬಹಳ ಸ್ವಭೋಗ್ನತೆಯಿಂದ ಇಲ್ಲಿ ವರ್ಣಿಸಿದ್ದಾರೆ. ಅಂದು ಇಂದು ಮುಂದೆ ಸಲ್ಲುವ ಈ ಮಹಾಕಾವ್ಯವನ್ನು ಅವರು ರಚನೆ ಮಾಡಿರುವುದು, ನಾವು ಈ ಕಾವ್ಯವನ್ನು ವಾಚನ ಮತ್ತು ವ್ಯಾಖ್ಯಾನ ಮಾಡುತ್ತಿರುವುದು ನಮ್ಮ ಪೂರ್ವಜನ್ಮದ ಸುಕೃತ ಅಂತೇಳಿ ನಾವು ಭಾವಿಸಬೇಕು. ನಮಸ್ಕಾರ.